ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಬಂದಿರುವ ಹೊಸ ಅಪ್ಡೇಟ್ನ ತಿಳಿಸ್ತೀನಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಮಿಸ್ ಮಾಡ್ದಲ್ಲೇ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಇನ್ಫಾರ್ಮೇಟಿವ್ ಇದೆ ಅಂತ. ಇದೇ ರೀತಿ ಹೆಚ್ಚು ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಅನ್ನಭಾಗ್ಯ ಯೋಜನೆ ಈ ಫೆಬ್ರವರಿ ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಇರಲಿಲ್ಲ ಅಂದ್ಬಿಟ್ಟು ಅಕ್ಕಿ ಬದಲು ಹಣ ಏನು ಕೊಡ್ತಾಯಿದ್ರು, ಅದು ಫೆಬ್ರವರಿ ತಿಂಗಳಿಂದ ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ರು. ಅದು ನಿಮಗೂ ಕೂಡ ಗೊತ್ತಿದೆ. ಬಟ್ ಅದಕ್ಕೆ ಮುಂಚೆ 3 ತಿಂಗಳದು ಹಣ ಪೆಂಡಿಂಗ್ ಇತ್ತು. ನವೆಂಬರ್, ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಅಕ್ಕಿ ಹಣ ಕೊಟ್ಟಿರಲಿಲ್ಲ. ಇವಾಗ 2-3 ದಿವಸದಿಂದ ಅಕ್ಟೋಬರ್ ಹಾಗೆ ನವೆಂಬರ್ ತಿಂಗಳು ಅಕ್ಕಿ ಹಣನ ಜಮೆ ಮಾಡ್ತಾ ಇದ್ದಾರೆ. ಮೊನ್ನೆ ನಿನ್ನೆ ಹಾಗೆ ಇವತ್ತು ಸಾಕಷ್ಟು ಜನರಿಗೆ ಅಕ್ಕಿ ಹಣ ಜಮೆ ಆಗಿದೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲ ಹಣ ಜಮೆ ಮಾಡಿದ್ದಾರೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನಾದ್ರು ಅಕ್ಕಿ ಹಣ ಬಂದಿದೆ ಅಂದರೆ. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ್ದೆ, ಗೃಹಲಕ್ಷ್ಮಿದು ಕೂಡ 15ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ ಅಂತ. ಸಾಕಷ್ಟು ಜನರಿಗೆ ಅಕ್ಕಿ ಹಣ ಹಾಗೆ ಗೃಹಲಕ್ಷ್ಮಿ ಹಣ ಎರಡೂ ಕೂಡ ಜಮೆ ಆಗಿದೆ. ನೀವೇನಾದ್ರು ಚೆಕ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಚೆಕ್ ಮಾಡಿಕೊಂಡು ಕಮೆಂಟ್ ಕೂಡ ಮಾಡಿ ನಿಮಗೆ ಅಕ್ಕಿ ಹಣ ಬಂದಿದೆಯಾ ಇಲ್ಲ ಅಂತ. ಹಾಗೆ ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ, ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇನ್ನು 2 ತಿಂಗಳದ್ದು ಪೆಂಡಿಂಗ್ ಇದೆ ಅಷ್ಟೇ. ಇನ್ನು ಡಿಸೆಂಬರ್ ಹಾಗೆ ಜನವರಿ ತಿಂಗಳದ್ದು ಅಕ್ಕಿ ಹಣ ಜಮೆ ಮಾಡಿಬಿಟ್ರೆ ಅಕ್ಕಿ ಹಣದೆಲ್ಲ ಕ್ಲಿಯರ್ ಆಗುತ್ತೆ. ಆದಷ್ಟು ಬೇಗ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ಎಂಡಿಂಗ್ ಒಳಗೆ ಅಕ್ಕಿ ಹಣ ಪೆಂಡಿಂಗ್ ಹಣ ಏನಿತ್ತು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದ್ರ ಬಗ್ಗೆ ಕೂಡ ತಿಳಿಸಿದ್ದೆ. ಫೆಬ್ರವರಿ ತಿಂಗಳದ್ದು ಅಕ್ಕಿ ಏನು ಕೊಡಬೇಕಿತ್ತು ಅದನ್ನ ಮಾರ್ಚ್ ತಿಂಗಳು ಅಕ್ಕಿ ಏನು ತೊಗೊಳಕ್ಕೆ ಹೋಗ್ತೀರಾ ಅವಾಗ ಫೆಬ್ರವರಿ ತಿಂಗಳದ್ದು ಸೇರಿ ನಿಮಗೆ ಒಟ್ಟಿಗೆ 10 kg ಸಿಗ್ತಾ ಇದೆ ನಿಮಗೆ ರಾಜ್ಯ ಸರ್ಕಾರದಿಂದ. ಅಂದರೆ ಕೇಂದ್ರ ಸರ್ಕಾರದಿಂದ 5 kg ಅದು ಮಾಮೂಲಿ. ಹಾಗೆ ರಾಜ್ಯ ಸರ್ಕಾರದ್ದು ಮಾರ್ಚ್ ತಿಂಗಳು 5 kg ಅಕ್ಕಿ ಜೊತೆಗೆ ಫೆಬ್ರವರಿ ತಿಂಗಳದ್ದು ಕೂಡ 5 kg ಸೇರಿಸಿ ಈ ಸತಿ ಪ್ರತಿಯೊಬ್ಬರಿಗೂ ಕೂಡ 15 kg ಅಕ್ಕಿ ಸಿಗುತ್ತೆ. ಯಾರೆಲ್ಲ ಅಕಸ್ಮಾತ್ ನೀವು ಡಿಪೋಗಳಿಗೆ ಹೋಗಿ, ರೇಷನ್ ಡಿಪೋಗಳಿಗೆ ಹೋಗಿ 15 kg ಅಕ್ಕಿ ತೊಗೊಂಡಿದ್ರೆ ಕಮೆಂಟ್ ಮಾಡಿ. ಈ ತಿಂಗಳು ಮಾತ್ರ ನಿಮಗೆ 15 kg ಸಿಗುವಂಥದ್ದು. ಯಾಕಂದರೆ ಫೆಬ್ರವರಿನಲ್ಲಿ ಆ ತಿಂಗಳಿಂದ ಅನೌನ್ಸ್ ಮಾಡಿದ್ರಿಂದ ಅವಾಗ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ಅದನ್ನು ಸೇರಿಸಿ ಈ ತಿಂಗಳು ಕೊಟ್ಟು ನೆಕ್ಸ್ಟ್ ಏಪ್ರಿಲ್ ತಿಂಗಳಿಂದ ಮಾಮೂಲಿ ರಾಜ್ಯ ಸರ್ಕಾರದಿಂದ 5 kg, ಕೇಂದ್ರ ಸರ್ಕಾರದಿಂದ 5 kg 10 kg ಸಿಗುತ್ತೆ. ಈ ತಿಂಗಳು ಮಾತ್ರ ನಿಮಗೆ 15 kg ಸಿಗುವಂಥದ್ದು. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.